ಅಷ್ಟು ಪ್ರಾಚೀನ ಭಾಷೆ. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. 8 ಜ್ಞಾನಪೀಠ ಪ್ರಶಸ್ತಿ ಜೊತೆಗೆ ಕುವೆಂಪು, ಬೇಂದ್ರೆ ಇವರೆಲ್ಲರ ಕಾವ್ಯ ಕಟ್ಟಿದ್ದಾರೆ. ಎಂಥ ಕಾವ್ಯ ಕಟ್ಟಿದ್ದಾರೆ ಅಂತಂದ್ರೆ ನಾವು ಓದಲಿಕ್ಕೆ ಸಾಧ್ಯವಿಲ್ಲ, ಅಷ್ಟಿದೆ. ಅಷ್ಟು ಓದಬೇಕು ನಾವು. ಎಷ್ಟು ಜನ್ಮ ಪಡೆದು ಬಂದರೂ ಸಹಿತ ಓದಬೇಕೇ ಅನಿಸ್ತದೆ. ಅಂಥ ದೊಡ್ಡ ತಾಕತ್ತು ನಮ್ಮ ನೆಲಕ್ಕಿದೆ, ನಮ್ಮ ಭಾಷೆಗಿದೆ. ನಾವಷ್ಟೇ ಬಳಸಬೇಕು, ಭಾಷೆ ಬಳಸಬೇಕು. ನಾವಷ್ಟೇ ನಾವು ಹೆಂಗೆ ಚೆನ್ನಾಗಿ ಬಳಸ್ತೇವೆ ಭಾಷೆಯನ್ನ. ಕನ್ನಡದಲ್ಲಿ ಓದಿದವರು ಸಾಧಕರಾಗಿದ್ದಾರೆ. ಬೇರೆ ಭಾಷೆಗೆ ಹೋಲಿಕೆ ಮಾಡಿದ್ರೆ ನನ್ನ ಕನ್ನಡದ ಮಾಧ್ಯಮದಲ್ಲಿ ಓದಿದಂತವರೇ ಬಹುದೊಡ್ಡ ಸಾಧಕರಾಗಿದ್ದಾರೆ. ಇಂಗ್ಲಿಷ್ ವಿರೋಧಿಗಳು ನಾವಲ್ಲ. ಇಂಗ್ಲಿಷ್ ಭಾಷೆಯನ್ನ ಕಲಿಬೇಕು, ಎಲ್ಲ ಭಾಷೆಗಳನ್ನ ಕಲಿಬೇಕು. ಅವೆಲ್ಲ ಮೇಲ್ಮಟ್ಟಕ್ಕೆ ಇದ್ದರೂ ಸಹಿತ ನನ್ನ ಹೃದಯ ಭಾಷೆ ಅದು ಕನ್ನಡ ಭಾಷೆ. ಆ ಕನ್ನಡ ಭಾಷೆಯನ್ನ ಕಲಿಯಲಿಕ್ಕೆ ನೀವು ಉತ್ಸುಕರಾಗಬೇಕು. ನಿಮ್ಮ ಮಕ್ಕಳೇ ಎಷ್ಟು ಸಾಧಕರು ಆಗ್ಬೇಕಂತಂದ್ರೆ, ಮೊನ್ನೆ ತಾನೇ ನಿಧನರಾದಂತವರು ಮಹಾಂತೇಶ್ ಬೀಳಿಗೆಯವರು DC ಆದರೂ ಸಹಿತ ಶರಣ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋದಂತವರು. ಮೊನ್ನೆ ಜೇವರ್ಗಿಯ ರೋಡಿನಲ್ಲಿ ಅಪಘಾತದಲ್ಲಿ ಮರಣವನ್ನಪ್ಪಿದಂತ ಅಪ್ಪಟ ಕನ್ನಡಿಗ, ಬಡತನದಲ್ಲಿ ಕಿತ್ತು ತಿನ್ನುವ ಬಡತನದಲ್ಲಿ ಅವರು ರಿಸಲ್ಟ್ ತಗೋಬೇಕಾದ್ರೆ, ಕ್ಯಾನ್ವಾಸ್ ಯೂನಿವರ್ಸಿಟಿಯಲ್ಲಿ ತಗೋಬೇಕಾದ್ರೆ ಮತ್ತೊಬ್ಬರ ಬಟ್ಟೆಯನ್ನು ಧರಿಸಿ